ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ 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 ಏನೋ ಇದು? ಏನೋ ರಾಜೇಶ, ಇದನ್ನ ಯಾಕೆ ತಂದೆ? ನಿನ್ಗೆ ಗುಲಾಬಿ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಕ್ಕ? ಅದಕ್ಕೋಸ್ಕರ ತಗೊಂಬಂದೆ. ಅಯ್ಯೋ, ಹೂವಿನ ರಾಣಿಗೆ ಹೂ ಗಿಡನಾ? ಸೂರ್ಯನ್ಗೆ ಟಾರ್ಚ್ ಇಟ್ಟಂಗ ಆಯ್ತು ನಿನ್ ಕತೆ. ನನ್ ಅಕ್ಕನೇ ಹೂ ಕಾಣೋ. ಇಂತ ಹೂನ ಮಾರ್ಕೆಟ್ ಅಲ್ಲಿ ಅದೆಷ್ಟು ನೋಡಿಲ್ಲ ಇವಳು. ಮಾರ್ಕೆಟ್ ಅಲ್ಲಿ ಸಿಗೋ ಹೂ ಎಲ್ಲ ನನ್ನ ಅಕ್ಕನ ಮುಡಿಗೆ ಏರಲ್ಲ ಅಕ್ಕ. ನಾನ್ ಪ್ರತಿ ಸರಿ ಅನ್ಕೋತಿದ್ದೆ ನನ್ನ ಅಕ್ಕನ್ಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕು ಅಂತ. ಆದ್ರೆ ಆ ದೇವ್ರು ನನ್ ಕೈಗೆ ಇನ್ನೂ ಆ ಶಕ್ತಿ ಕೊಟ್ಟಿಲ್ಲ. ಕೊಟ್ಟ ಅಂತ ಅನ್ಕೋ, ಆ ಸ್ವರ್ಗಾನೇ ತಂದು ಅವಳು ಕಾಲ್ ಕೆಳಗ ಹಾಕ್ತೀನಿ. ಆದ್ರೆ ಸದ್ಯಕ್ಕೆ ಇದನ್ ತಂದಿದೀನಿ. ಇದು ಬೆಳೆದ್ಮೇಲೆ ಇದ್ರಲ್ಲಿ ಬಿಡೋ ಹೂನ ನಾನೇ ನನ್ ಕೈಯಾರೆ ಅಕ್ಕನ್ ಕೊಡ್ತೀನಿ. ಅಕ್ಕ, ನೀನ್ ಮುಟ್ಕೋತೀಯ ಅಲ್ವಾ? ನಿನ್ ಪ್ರೀತಿಯಿಂದ ತಂದಿದ್ಯಾ, ಮುಡ್ಕೊಳ್ದೆ ಇರ್ತೀನಾ? ಇನ್ಮೇಲೆ ಈ ಗಿಡದ ಹೂನೆ ಮುಡ್ಕೋತೀನಿ, ಸರಿನಾ? ಆಹಾ, ಚೆನ್ನಾಗಿದ್ದೀರಾ ಅಕ್ಕ ತಮ್ಮ. ಅಲ್ಲ ಅಕ್ಕ, ನಿನ್ ಮದ್ವೆಗೆ ಗಂಡನ್ ಮನೆಗ್ ಹೋದ್ಮೇಲೆ ಆಗೇನ್ ಮಾಡ್ತೀಯಾ? ಏನಪ್ಪ ಮಾಡ್ತೀಯಾ ತಮ್ರಾಯ? ಪರವಾಗಿಲ್ಲ, ಬಾವನ್ ಮನೆಗೂ ಒಂದು ಹೂವಿನ ಗಿಡ ತಗೊಂಡ್ ಹೋಗ್ತೀನಿ. ಅಲ್ಲಿ ಬಿಡೋ ಹೂನ ನಾನ್ ಕೊಡಲ್ಲ, ಬಾವನೇ ಕೊಡ್ತಾರೆ. ತರ್ಲೆ ಕಣೋ ನೀನು. ಅಕ್ಕ, ನಿನ್ ತಮ್ಮ ತುಂಬಾ ದೂರಕ್ಕೆ ಯೋಚನೆ ಮಾಡ್ತಿದ್ದಾನೆ. ಅಕ್ಕ, ಈ ಗಿಡನ ಯಾವತ್ತೂ ಬಾಡದೇ ಇರೋ ಹಾಗೆ ನಾನು ನೋಡ್ಕೊಳ್ಳೋಣ. ಏನಾಯ್ತಕ್ಕ? ಯಾಕೆ ರಾಜಿ, ಗಿಡಕ್ ನೀರೇ ಹಾಕಿಲ್ಲ ನೋಡು ಹೇಗ್ ಒಣಗೋಗಿದೆ ಅಂತ. ಇದನ್ನ ರಾಜೇಶ ಕೊಟ್ಟಿದ್ದು ಕಡೆ, ಮರ್ತ್ ಬಿಟ್ಯಾ? ಗಂಡನ್ ಮನೆಗೆ ಹೋದ್ಮೇಲೆ. ಸಾರಿ ಅಕ್ಕ, ಅದು ಮದ್ವೆ ಗಡ್ಬಿಡಿಯಲ್ಲಿ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡು, ನಾನ್ ವಾಪಸ್ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ತೀನಿ. ಅಯ್ಯೋ ಅಕ್ಕ, ತಪ್ಪಾಯ್ತು. ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ, ಬಾಡೋದಕ್ ಬಿಡಲ್ಲ. ಅದಕ್ಕಲ್ಲ ಕಣೆ ರಾಜಿ, ನಾನ್ ಮದ್ವೆ ಆಗಿ ಹೋದ್ಮೇಲೆ ಗಂಡನ್ ಮನೆಗೂ ಒಂದು ಹೂಕುಂಡ ತಂದಿಡ್ತೀನಿ ಅಂತ ಹೇಳಿದ್ದ. ಆದ್ರೆ ಇವಾಗ ನಾನು ತಂದ್ಕೊಡಕ್ಕೆ ಅವ್ನ ನೆನ್ಪಿಗೆ ಅಂತಿರೋದು ಇದೊಂದೇ. ಅದಕ್ಕೆ ಇದನ್ನ ತಗೊಂಡು ಹೋಗ್ತೀನಿ. ಮಂಗಿನ ಮಕ್ಕಳ, ಹೌದಾ ಸುಮ್ಮಿ, ಹಂಗೆಲ್ಲ ಆಯ್ತಾ? ಇಳಿರ ಕೆಳಗಡೆ. ಯಾಕಣ್ಣ, ಏನಾಯ್ತು? ನೋಡವ, ಮಕ್ಳೆಲ್ಲ ಕಾರ್ ಮೇಲೆ ಎತ್ತಿ ಕುಣಿತಾವ್ರ ಕಣವ. ಅಯ್ಯೋ ಅಷ್ಟೇ ತಾನೇ, ಆಡ್ಲಿ ಬಿಡಿ, ನೀವ್ ಯಾಕೆ ಕೋಪ ಮಾಡ್ಕೋತೀರಾ? ಸುಮ್ಮಿ, ಮತ್ ಇನ್ನೇನೇನ್ ವಿಶೇಷ ಐತೆ? ಏನ್ ಹೇಳಕ್ಕ, ಹೆಜ್ಜೆ ಹೆಜ್ಜೆನು ವಿಶೇಷನೇ. ಹಾ, ನಮ್ ಮನೆ ಇರೋಷ್ಟಗ್ಲ ಅವ್ರ ಮನೆ ಸ್ನಾನದ ಮನೆ ಇದೆ ಗೊತ್ತಾ?
ಆ ನಲ್ಲಿಲಿ ಒಂದ್ ಕಡೆ ತಿರ್ಗಿಸಿದ್ರೆ ಬಿಸಿನೀರು, ಇನ್ನೊಂದ್ ಕಡೆ ತಿರ್ಗಿಸಿದ್ರೆ ತಣ್ಣೀರು. ಯಾವ ಒಲೆನೂ ಬೇಡ, ಸೌದೆನೂ ಬೇಡ, ಕರೆಂಟ್ ಅಲ್ಲೇ ನೀರ್ ಕಾಯುತ್ತೆ ಅಕ್ಕ. ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಮಳೆ ನೀರ್ ಬರುತ್ತಲ್ಲ, ಹಾಗೆ ತಲೆ ಮೇಲಿರೋ ನಲ್ಲಿಯಿಂದ ನೀರ್ ಬರುತ್ತೆ. ಯಾವ ಚೊಂಬು ಬೇಡ, ಬಿಂದಿಗೆನೂ ಬೇಡ. ಅದೃಷ್ಟ ಮಾಡಿದ್ಯಾ ಕಣೆ ಸುಮ್ಮಿ ನೀನು. ಇದ್ ನನ್ನ ಅದೃಷ್ಟ ಅಲ್ಲ ಅಕ್ಕ, ನನ್ ತಮ್ಮ ನನ್ನ ಕೊಟ್ಟೋಗಿರೋ ಜೀವನ ಇದು. ಸುಮ್ಮನೆ ನೋಡು, ನಿನಗಿಷ್ಟ ಅಂತ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚಿಕ್ಕಿ ಎಲ್ಲ ತಂದಿದ್ದೀನಿ ಕಣವ, ತಗೋ. ಸರಿ ಅಪ್ಪ. ಹೋಗ್ ಬರ್ತೀನಪ್ಪ. ಬರ್ತೀನಕ್ಕ. ಬರ್ತೀನಿ ಕಣೆ ರಾಜಿ. ಅವಾಗ್ಲಿಂದ ಮಾಡ್ಕೊಂಡಿದ್ರೆ ಮತ್ತೆ ಕಾರ್ ಐತಿಯಲ್ಲೋ, ಬಾರ ಇಲ್ಲೇ ಬಾರ ಇಲ್ಲೇ ಬಾರ, ಕಾಸ್ಟ್ಲಿ ಕಾರ್ ಐತ್ ಕಣೋ, ಹೊತ್ತು ಬಾರ್ದು ಕಣೋ. ಹಂಗೆ ಇವ ಡ್ರೈವರ್ ಎತ್ಲಾಗೋದ, ಡ್ರೈವರ್ ಬೈಲಿ, ಬಾರ ಲಗ್ನ ಬೈಲಿ. ಅಯ್ಯೋ ಕಿಚ್ಚಣ್ಣ, ಮೇಡಮ್ ಅವ್ರ ಸುಮ್ನಿರಿ ನೀವು. ಆಡ್ಕೊಳ್ಳಿ ಬಿಡಿ, ಮಕ್ಳು ಅವ್ರಿಗೇನ್ ಗೊತ್ತಾಗುತ್ತೆ. ಕಾಸ್ಟ್ಲಿ ಕಾರ್ ಐತ್ರಿ ಮೇಡಮ್ ಅವ್ರ, ಇದು ಹಂಗೆ ಬಿಡಕ್ಕಾಕತಿ? ಇದೇನ್ ಚಿಟ್ಟೆ ಅಣ್ಣ, ಹೊಸದಾಗಿ ಮೇಡಮ್ ಅಂತಿದ್ದೀರಾ? ಮುಂಚೆ ಕರಿತಿದ್ದಾಗೆ ಕರಿಬೋದಲ್ವಾ? ಅದ್ ಹೆಂಗಕತ್ರಿ, ನನಗೆ ಕೆಲ್ಸ ಕೊಟ್ಟು ಸಾಹೇಬ್ರು ಹೆಂಡ್ತಿ ಇದ್ರಿ ನೀವು, ನಿಮ್ಗೆ ಅಷ್ಟು ಕಿಮ್ಮತ್ ಕೊಟ್ಟಿಲ್ಲ ಅಂದ್ರೆ ಹೆಂಗ? ಬರ್ರಿ ಹೊಂಡ. ರಾಜಿ, ಹೋಗ್ ಬರ್ತೀನಿ ಕಣೆ, ಚೆನ್ನಾಗ್ ಓದ್ಕೋ. ಹಾಗಾಗಿ ಬರ್ತೀರಕ್ಕ? ಅಪ್ಪಯ್ಯ, ಹೋಗ್ ಬರ್ತೀನಿ. ಆರೋಗ್ಯದ ಕಡೆ ಹುಷಾರು. ಹುಷಾರು ಮಗಳೇ, ಹುಷಾರು. ದೇವಣ್ಣ, ಅದನ್ನಿಲ್ಲಿಡಿ. ಮೇಡಮ್ ಅವ್ರ, ಅದ ಅಲ್ಲಿಡೋದಲ್ಲ, ಡಿಕ್ಕೆ ಇಡಬೇಕದ್ನ. ಅಂದ್ರೆ ಎಲ್ಲಿ ಚಿಟ್ಟೆ ಅಣ್ಣ? ಅಯ್ಯೋ ಎಲ್ಲವಾ, ಒಂದ್ ಮಿನಿಟ್ ಬರ್ರಿ ಬರ್ರಿ. ಹಾ, ಇದಕ್ಕ ಅನ್ನೋದು ಡಿಕ್ಕಿ ಅಂತ. ಹೌದಾ, ಸರಿ ಅಣ್ಣ. ಮುಚ್ಚ್ರಿ ಮುಚ್ಚ್ರಿ, ಬರ್ರಿ ಬರ್ರಿ ಲಗುನ್ ಬರ್ರಿ. ಹೋಗ್ ಬರ್ತೀನಕ್ಕ. ಹೋಗ್ ಬರ್ತೀನಪ್ಪಯ್ಯ. ಆಯ್ತು ಮಗಳೇ, ಹೋಗುವಾಗ ಕಣ್ಣೀರ್ ಹಾಕ್ಬಾರ್ದು ಮಗಳೇ. ನೀನು ನಗ್ನಗ್ತಾ ಖುಷಿಯಾಗಿರ್ಬೇಕು ಯಾವಾಗ್ಲೂ. ನಗು, ಹಂಗೆ ಹೋಗ್ಬಾ ಮಗಳೇ. ನನಗೆ ಗೊತ್ತು, ನೀನ್ ಆ ಮನೇಲಿ ನೆಮ್ಮದಿಯಾಗಿರ್ತೀಯ, ಖುಷಿಯಾಗಿರ್ತೀಯ. ನೀನು ರಾಣಿ ಇದ್ದಂಗಿರ್ಬೇಕು ಕಣವ ಅಲ್ಲಿ. ಹೋಗ್ಬಾ ಮಗಳೇ, ಹೋಗ್ಬಾ ಮಗಳೇ. ಆಸ್ಪತ್ರೆಗೆ ಹೋಗ್ತಾ ಇದೀವಲ್ಲ, ತಡ್ಕೋ. ನಿಂಗಕ್ಕ, ಜಯಕ್ಕ ಇಲ್ಲಿ ಬಾಯ್ಲಿ. ನನ್ ಸೊಸೆಗೆ ಹೆರಿಗೆ ನೋವು ಬಂದೈತೆ, ಹೊಸಿ ನೋಡ್ಕೊ, ನಾನು ಆಟೋ ಕರ್ಕೊಂಡ್ ಬರ್ತೀನಿ. ಸ್ವಲ್ಪ ತಡ್ಕೋ. ಮೇಡಮ್ ಏನಾಯ್ತು, ಯಾಕೆ? ಬಸವಣ್ಣ, ಅಲ್ಲಿ ನೋಡಿ, ಹೆರಿಗೆ ನೋವು ಬಂದಿರ್ಬೇಕು. ಮೇಡಮ್ ಅವರ, ಸಾಹೇಬ್ರ ಏನೋ ಅರ್ಜೆಂಟ್ ಮನಿ ಬರಕ್ ಹೇಳ್ಯಾರ್ರಿ, ಏನೋ ಪ್ರೋಗ್ರಾಮ್ ಇರ್ತಾವ, ಅವರು ಟೈಮ್ ಆಗತ್, ಬರ್ರಿ ಮನಿಗ್ ಹೋಗೋಣ. ಅಲ್ಲ ಅಣ್ಣ, ಅವ್ರು ನೋವಲ್ಲಿರೋದ್ನ ನೋಡಿ ಹೇಗ್ ಹೋಗೋದು? ನಾನ್ ಸಾಹೇಬ್ರ ಹತ್ರ ಮಾತಾಡ್ತೀನಿ, ಕರ್ಕೊಂಡು ಹೋಗೋಣ ಬನ್ನಿ. ಆಡ್ರಿ ಮೇಡಮ್ ಅವ್ರ, ಹೇಳದ್ ಕೇಳ್ರಿ. ಅಯ್ಯೋ ಬನ್ನಿ ಅಣ್ಣ. ಅಕ್ಕ, ಇಷ್ಟು ನೋವಂತ ಒದ್ದಾಡ್ತಿದ್ರು, ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಏನ್ ಮಾಡೋದು ಸುಮಿ, ಒಂದ್ ಆಟೋನು ಸಿಗ್ತಾ ಇಲ್ಲ. ಅಯ್ಯೋ ಅದಕ್ಕೇನಂತೆ, ನಮ್ ಸಾಹೇಬ್ರ ಕಾರ್ ಇದೆ, ಅದ್ರಲ್ಲೇ ಹೋಗೋಣ ಬನ್ನಿ.
ಸ್ವಲ್ಪ ಬೇಗ ನಡೀರಿ, ಹೆರಿಗೆ ನೋವು ಜಾಸ್ತಿ ಆಗ್ತಿದೆ. ಯವ್ವ ಹೊಂಟೇವಿ, ದವಾಖಾನಿ ಬರ್ಬೇಕಲ್ಲ. ಏ ಮಂಗೇನಿಕೆ ಲಗುನ ನಡೀಲಿ. ಅಕ್ಕ, ಒಂದ್ 10 ನಿಮಿಷ ಹೊರಟ್ಬಿಡ್ತೀವಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಧೈರ್ಯ ತಗೊಳ್ಳಿ. ಅಯ್ಯೋ ಸುಮ್ಮ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ರಾತ್ರಿ ನೋವು ಬಂದಾಗ್ಲೇನೆ ನಾನು ಆಸ್ಪತ್ರೆಗೆ ಹೋಗ್ಬಿಡ್ಬೇಕಾಗಿತ್ತು. ಈಗ ಏನಾಗುತ್ತೋ ಏನೋ ಪರಮಾತ್ಮ. ಅಯ್ಯೋ ಅಮ್ಮ, ಏನು ಆಗಲ್ಲ, ಸ್ವಲ್ಪ ಧೈರ್ಯ ತಗೊಳ್ಳಿ, ದೇವ್ರಿದಾನೆ. ಅಣ್ಣ, ಸ್ವಲ್ಪ ಗಾಡಿ ನಿಲ್ಸಿ. ಯಾಕವಾ? ನಿಲ್ಸಿ ಅಣ್ಣ. ನೀವೆಲ್ಲ ಕೆಳಗಡೆ ಇಳೀರಿ. ಯವ್ವ ಏನ್ ಮಾಡಕತ್ತೀರಿ ನೀವು? ಅಣ್ಣ, ಇಲ್ಲೇ ಹೆರಿಗೆ ಆಗೋ ತರ ಇದೆ, ನೀವೆಲ್ಲ ಕೆಳಗಡೆ ಇಳೀರಿ. ಯವ್ವ 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 ಕಾರ್ನಾಗ ಹೆರಿಗಾಗುದಾ? ಸಾಹೇಬ್ರಿಗೆ ಗೊತ್ತಾದ್ರ ಅಷ್ಟ ಮತ್ತ. ಹೊರಗಡೆ ಹೋಗಿ ಅಂತ ಹೇಳದ್ನಲ್ಲ. ಸರಿ. ಅಣ್ಣ, ಬೇಗ ಸ್ವಲ್ಪ ಸಾಹೇಬ್ರಿಗೆ ಫೋನ್ ಮಾಡಿ. ಯವ್ವ ಸಾಹೇಬ್ರು ಫೋನ್ ಮಾಡೋದನ್ನ ಹೆಂಗ್ ಮಾಡ್ಲಿ? ನನ್ ಕೈಕಾಲ್ ನಡ್ಗಾಕತ್ತಾವ ಇಲ್ಲಿ. ಅಣ್ಣ, ಸ್ವಲ್ಪ ಬೇಗ ಮಾಡಿ. ಹೇಳಿ ಚಿಟ್ಟೆ. ಸಾಹೇಬ್ರೆ, ಹೇಳಿ ಸುಮ್ನವ್ರೆ. ಅದು ಸರಿ, ಆ ಹಿಂಸನ ಹುಷಾರಾಗಿ ನೋಡ್ಕೊಳ್ಳಿ. ನಾ ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ಚಿಟ್ಟೆಗೆ ಫೋನ್ ಕೊಡಿ. ಸಾಹೇಬ್ರ, ಈ ಮೇಡಮ್ ಅವ್ರದ್ದು ತೀರಾ ಆತು. ಅಲ್ಲ ಕಾರ್ನಾಗ ಹೆರಿಗಾಗದಂದ್ರೆ ಹೆಂಗಿದು? ನೀನ್ ಕಂಪ್ಲೇಂಟ್ ಮಾಡ್ಲಿ ಅಂತ ನಾನು ಫೋನ್ ಕೊಡೋದಕ್ಕೆ ಹೇಳಲಿಲ್ಲ. ನೀನ್ ಎಲ್ಲಿದ್ಯಾ ಆ ಲೊಕೇಶನ್ ಕಳ್ಸು. ಆದಷ್ಟು ಬೇಗ ಆಂಬ್ಯುಲೆನ್ಸ್ ಸಮೇತ ಅಲ್ಲಿಗೆ ಬರ್ತೀನಿ. ಚಿಟ್ಟೆ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಇರಬೇಕು. ಅಲ್ಲಾಗೋ ಪ್ರತಿ ಸೆಕೆಂಡ್ ನಿನ್ ಮೊಬೈಲ್ ರೆಕಾರ್ಡ್ ಆಗ್ಬೇಕು, ಗೊತ್ತಾಯ್ತಾ? ಓ ಹಂಗ ಆತ್ರಿ ಸಾಹೇಬ್ರ. ಬೇಗ ಹೋಗಿ ಸರ್. ಸಮಾಧಾನ ಮಾಡ್ಕೋ ಅಕ್ಕ, ಸಾಹೇಬ್ರಿಗೆ ಹೇಳಿದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಬೇಗ ಹೋಗಿ. ಏನ್ ಮಾಡೋದು ಇವಾಗ? ಸುಮಾ, ಹೊಟ್ಟೆಲಿರೋ ಮಗು ಏನಾದ್ರು ತಿರುಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡೋದು? ಅಕ್ಕ, ಹಾಗೇನು ಆಗಲ್ಲ, ದೇವ್ರಿದಾನೆ, ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಇಲ್ಲೇ ನಿಲ್ಸಿ. ಬನ್ನಿ ಬನ್ನಿ. ಅಕ್ಕ ನೋಡು, ಸಾಹೇಬ್ರು ಬಂದ್ರು, ಬನ್ನಿ. ಆಂಬ್ಯುಲೆನ್ಸ್ ಬಂತು. ಅಕ್ಕ ತೆಗಿರಿ, ಅಕ್ಕ ಬಾಗ್ಲಿ ತೆಗಿರಿ. ಬನ್ನಿಮ್ಮ, ಬನ್ನಿ ಬನ್ನಿ. ಏನು ಹೆದರ್ಕೋಬೇಡಿಮ್ಮ, ಡಾಕ್ಟರ್ ಬಂದಿದ್ದಾರೆ, ಬನ್ನಿ.